ಇದು ಒಂದು ಕಾಲ್ಪನಿಕ ಕಥೆ. ಆದರೆ ನಮಗೆ ಕರ್ನಾಟಕದಲ್ಲಿ ನಾವು ಮಹಾರಾಜರು ಅಂತ ಅನ್ಕೊಂಡಾಗ ನಮಗೆ ನೆನಪಿಗೆ ಬರೋದು ಕೃಷ್ಣದೇವರಾಯರು. ಅವರು ಮಾಡಿದಂತಹ ಒಳ್ಳೆ ಕಾರ್ಯಗಳೇನಿದೆ, ಅವ್ರ ಕಾಲದಲ್ಲಿ ಇದ್ದಂತಹ ಕಲಾವಿದಗಳನ್ನ ಹೇಗೆ ರೀತಿ ಪ್ರೋತ್ಸಾಹಿಸ್ತಾ ಇದ್ರು, ಆಮೇಲೆ ಯಾತ್ರಾರ್ಥಿಗಳಿಗೆ ಯಾವ್ಯಾವ ಸಹಾಯ ಮಾಡಿದ್ರು, ಆ ಎಲ್ಲ ತುಣುಗಳನ್ನು ಇಟ್ಕೊಂಡು ನಮಗೆ ಬಂದಂತ ಒಂದು ಕಾಲ್ಪನಿಕ ಕಥೆನ ತೋರಿಸ್ಬಿಟ್ಟು ಇದಕ್ಕೆ ರಾಜ ದೇವ ಸಿಂಧು ಅಂತ ಹೇಳ್ತೀವಿ. ಇದ್ರಲ್ಲಿ ಆಕ್ಚುಲಿ 3 ಜನದ ಹೆಸರಿದೆ ಅಲ್ಲಿ. ರಾಜ ಅನ್ನೋನು ಈಗಿನ ಅಂದ್ರೆ ರಾಜ ಅಂತ ಒಬ್ಬ ಡೆಲಿವರಿ ಬಾಯ್ ಪಾತ್ರ ಮಾಡ್ತಾರಲ್ಲ. ದೇವರಾಯ ಅನ್ನೋ ಪಾತ್ರ ಬಂದಿರೋದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂಥದ್ದು ಸೀನ್. ಆಮೇಲೆ ಸಿಂಧು ಅನ್ನೋದು ಸಿಂಧುಜಾ ಅಂತ. ಸೊ ಅದನ್ನ ಸೇರಿಸಿ ನಾವು ಇದಕ್ಕೆ ಹೆಸರು ಟೈಟ್ಲ್ ಮಾಡಿರೋ ಆ ಥರ ರಾಜ ದೇವ ಸಿಂಧು ಅಂತ ಒಂದು ಹೊಸ ಇದು ಕಾಲ್ಪನಿಕ ಕತೆ. ಬಟ್ ಈಗ ಇದು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಗೆ ಏನೋ ಹೇಳ್ತಾ ಇದ್ರು, ಏನಾದ್ರು ಚಿಕ್ಕ ಕಲಾಟಿ ಮಾಡ್ತಿದ್ರೆ ಅಜ್ಜಿ ದೇವ್ರದ್ದು ಇದ್ದವರು ಅವ್ರು ಬೈತಿರ್ತಾರೆ, ಮನುಷ್ಯ ಜನ್ಮ ಬಂದಿದೆ ಕಣೋ, ಇದನ್ನ ಒಳ್ಳೇದು ಮಾಡೋ, ಚೆನ್ನಾಗಿರೋ ಒಳ್ಳೆ ಕೆಲಸಗಳು ಮಾಡ್ಕೋ, 7 ಜನ್ಮ ಆದ್ಮೇಲೆ ನೀವು ಮನುಷ್ಯ ಜನ್ಮ ಬರೋದು ಅಂತ ಬೈತಾ ಇದ್ರು. ಸೊ ಅವಾಗ ನಾಗೊಂದು ಥಾಟ್ ಬಂದಿದ್ದಾಗ ಅಂತ ಅಂದ್ರೆ ಹಿಂದೆ 7 ಜನದ ಹಿಂದೆ ನಾನು ಏನಾಗಿರ್ಬೋದು ಯಾರಿಗೂ ಗೊತ್ತು. ಈಗ ನಾವೆಲ್ಲ ಒಂದೆಲ್ಲ ಕಲ್ಪನೆ ಸೈನಿಕ ಆಗಿರ್ತಿದ್ನ ಹೇಗಿರ್ತಿದ್ನ ಅಂತ. ಡೈರೆಕ್ಟರ್ ಸರ್ ಈ ಕಥೆ ಹೇಳ್ಬೇಕಾದ್ರೆ ಮೊದಲು ನನಗೆ ಇಷ್ಟ ಆಗಿದ್ದು ಒಂದು ವಿಷಯ ಏನಂತ ಹೇಳಿದ್ರೆ ಶ್ರೀ ಕೃಷ್ಣದೇವರಾಯ ಕತೆ. ಸೊ ಅವರು ಹೆಸರು ಹೇಳಿದೇನೆ ಗೂಸ್ಬಂಪ್ಸ್ ಬರುತ್ತೆ. ಸೊ ಅವ್ರ ವಿಷಯದಲ್ಲಿ ಅಂದ್ರೆ ನನಗೇನಂತ ಹೇಳಿದ್ರೆ ನಾವೇ ಅಂತಲ್ಲ, ಎಲ್ಲರೂ ಇಲ್ಲಿರೋ ಎಲ್ಲರೂ ಕೂಡ ಶ್ರೀ ಕೃಷ್ಣದೇವರ ಡಿವೋಟಿಸ್ ಆಗಿರ್ತಾರೆ. ಯಾಕೆಂದ್ರೆ ಅವ್ರು ಮಾಡಿದ ಮಹಾನ್ ಕೆಲಸಗಳಾಗಿರ್ಬೋದು. ಸೊ ಅಂತ ಒಂದು ಪಾತ್ರ ಅಂತ ಬಂದಾಗ ರಿಯಲಿ ಏನಂತ ಹೇಳಿದ್ರೆ ಗೂಸ್ಬಂಪ್ಸ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೊ ವೆರಿ ಚಾಲೆಂಜಿಂಗ್ ರೋಲ್. ಸೊ ಅವ್ರು ಮಾಡಿರೋ ಕತೆಗೆ 100% ನ್ಯಾಯ ಮಾಡ್ತೀನಿ. ಸೊ 100% ಎಫರ್ಟ್ಸ್ ಆಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಈ ಕತೆ ಒಂದು ಒಳ್ಳೆ ಯುನಿಕ್ ಕಥೆಯಾಗಿ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಶ್ವೇತಾ ಅಂತ. ದಿಸ್ ಇಸ್ ಮೈ 3rd ಫಿಲ್ಮ್. 2nd is running parallel. Thank you so much director sir and Bhargav sir for this opportunity, and I'm really looking forward to put all my efforts into the character and feel the life for the character. I'm from Bangalore itself. Barutte sir Kannada definitely. Barutte. Nervous idini ಸ್ವಲ್ಪ. ಸರ್ ನಂದು ಒನ್ ಆಫ್ ದ ಲೀಡ್. ಆಕ್ಚುಲಿ ಹೇಳ್ಬಿಟ್ರೆ ಮೋಸ್ಟ್ಲಿ ಸ್ಟೋರಿ ಗೊತ್ತಾಗ್ಬಿಡುತ್ತೆ ಅಂತ ಡೈರೆಕ್ಟರ್ ಮಾತಾಡಬೇಡ ಹೇಳಿದ್ದಾರೆ ನಮ್ಮ ಹತ್ರ. ಸೊ ಅದಿದೆ. Hello, my name is Akshata. I'm from Rajasthan. Born and brought up there. Yeah. Okay, so my character will be a reporter. So there's some fight scenes also. ಸಿನಿಮಾ ಅಂತಂದ್ರೆ ಸರ್ ಆಕ್ಚುಲಿ ಸಿನಿಮಾ ಏನು ಡಿಮ್ಯಾಂಡ್ ಮಾಡುತ್ತೆ ಇವಂದು ನಾವು ಏನೋ ಅಂತ ಮೈಂಡಲ್ಲಿ ಬರ್ತೀವಿ. ಆಕ್ಚುಲಿ ಫಸ್ಟ್ ಸಿನಿಮಾ ಅಲ್ವಾ ಅಂದಾಜು ಸರ್ ಹೇಳಕ್ ಹೆಂಗಂದ್ರೆ ಯೂನಿಟ್ ಇರುತ್ತೆ, ಆಕ್ಟರ್ಸ್ ಪೇಮೆಂಟ್ಸ್ ಇರುತ್ತೆ, ಲೊಕೇಶನ್ ಚಾರ್ಜು, ಫುಡ್, ಲೊಕೇಶನ್ ಬೇರೆ ಬೇರೆದು ಚಾರ್ಜಸ್ ಎಲ್ಲ ಇರುತ್ತೆ. ಅದ್ಬಿಟ್ಟು ಬೇರೆ ಬೇರೆ ವರ್ಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ನೋಡಿ ಸಿನಿಮಾ ಬಂದು 2 ಐ ತಂಡಕ್ಕೆ ಮತ್ತೆ ರಾಜ ದೇವ ಸಿಂಧು ಇದು ಒಂದು ನನ್ಗೂನು ಹಿಂಟ್ ಸ್ಲೈಟ್ ಹೇಳಿದ್ದಾರೆ. ಬಟ್ ದುರ್ಗಾ ಮೋಹನ್ ಅವ್ರ ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಟ್ ನನ್ನ ಇದನ್ನ ಫುಲ್ಫಿಲ್ ಮಾಡ್ತಾರೆ ಅನ್ಕೊಂಡಿರ್ತೀವಿ. ಬಟ್ ಎಲ್ಲ ನನ್ಗೆ ಯಾವುದೇ ಸ್ಟ್ರೆಸ್ ಕೊಡ್ದಿರ ಆಕ್ಚುಲಿ ಮಾಡ್ಕೊಳ್ತಾರೆ. ಒಂದು ಪೌರಾಣಿಕ ಕಥೆ ಆಗಿರ್ಬೋದು, ಇನ್ನೊಂದು ಪ್ರೇಮ ಮೂವಿ ಹೆಸರು ಕೇಳಿದಾಗಲೇ ತುಂಬ ಖುಷಿ ಆಯಿತು. ರಾಜ ದೇವ ಸಿಂಧು, ನೈಸ್ ನೇಮ್. ಸೊ ಇವತ್ತು ಈ ಒಂದು 2 ಮೂವೀಸ್ನ ಲಾಂಚ್ ಮುಹೂರ್ತ ಅಂತಲೇ ಇವತ್ತು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇಟ್ ಕ್ಯಾನ್ ಬಿ ಟೈಮ್ನೂ ಆಗುತ್ತೆ. 2 ಮೂವೀಸ್ದು ಕವರೇಜ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತಲೇ ಮಾಡಿರ್ಬೋದೇನೋ ಡೈರೆಕ್ಟರ್ ಅವರು. ಸೊ ಟೈಮ್ ಇಸ್ ವೆರಿ ಪ್ರೆಷಿಯಸ್ ನಮಗೆಲ್ಲರಿಗೂ. ತುಂಬ ಖುಷಿ ಆಗುತ್ತೆ ಇವತ್ತು ಒಂದು ಕೃಷ್ಣದೇವರಾಯರ ಒಂದು ಹಿಸ್ಟಾರಿಕಲ್ ನಮಗೆಲ್ಲರಿಗೂ ಸುಮಾರು ಜನರೇಷನ್ಸ್ ನಾವು ಕಮಿಂಗ್ ಜನರೇಷನ್ಸು
ಮರ್ತೇ ಹೋಗಿರ್ತಾರೆ ಇಂಥದ್ದು ಒಂದು ಸ್ಟೋರಿನ ಮತ್ತೆ ಅವ್ರು ಲೈವ್ಲಿಯಾಗಿ ತಂದು ಅದು ಭಾರ್ಗವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಸರ್. ಫ್ಯಾಮಿಲಿ ಭಾರ್ಗವ್ ಎಲ್ಲಿ ಕರೆದ್ರು ಪಾಪ ಹಿ ಸ್ಟ್ಯಾಂಡ್ಸ್ ಫಾರ್ ಅಸ್ ಆ್ಯಂಡ್ ಈಕ್ವಲಿ ನಾನು ಐ ಫೀಲ್ ಹೀಸ್ ಮೈ ಫ್ಯಾಮಿಲಿ ಮೈ ಬ್ರದರ್ ಅಂತ ಹೇಳಿ ಎಲ್ಲಿ ಕರೆದ್ರೂ ಅವ್ರ ಜೊತೆಲಿ ಇರ್ತೀನಿ. ಮತ್ತು ಅಷ್ಟು ಟ್ಯಾಲೆಂಟೆಡ್ ಹೀಸ್ ಈ ವಯಸ್ಸಿಗೆ ಈಸ್ ಏನೋ ಇನ್ನು ಇದು ಮೂವೀಸ್ ಬರೋವಂಥದ್ದು ಇಂಥದ್ದೆಲ್ಲ ಕೇಳಿದಾಗ ತುಂಬ ಖುಷಿ. ತುಂಬ ಶ್ರಮ ಆಗ್ತಾರೆ ಅವರು, ಪರ್ಸ್ನಲಿ ಇನ್ವಾಲ್ವ್ ಆಗ್ತಾರೆ. ಸೊ ಇಷ್ಟು ಜನ ಐ ಥಿಂಕ್ ಕ್ಯಾರೆಕ್ಟರ್ಸ್ ಹೀರೋಯಿನ್ಸ್ ಅಂತಲೇ ಹೇಳ್ಬೋದು. ಸೊ ಸಮಥಿಂಗ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಈ ಮೂವಿಗೆ. ಸೊ ಥ್ಯಾಂಕ್ ಯು ವೆರಿ ಮಚ್.